ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರದ ಹಗರಣ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಹಗರಣ. ಇದರಲ್ಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚುನಾವಣೆಗೆ ಹಣ ಬಳಕೆ ಮಾಡಿಕೊಂಡಿರೋದು, ನಿಗಮದ ಹಣವನ್ನು ಚುನಾವಣೆಗೆ ಬಳಕೆ ಮಾಡಿಕೊಂಡಿರೋದು ಸೇರಿದಂತೆ ಹಲವು ವಿಚಾರಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಬಂಧನವಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನಾಗೇಂದ್ರ. ಗುರುವಾರ ನಾಗೇಂದ್ರ ಜಾಮೀನು ಅರ್ಜಿ ವಿಚಾರಣೆ ಇದೆ. ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಇಡಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರದ ಹಗರಣ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಹಗರಣ. ಇದರಲ್ಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚುನಾವಣೆಗೆ ಹಣ ಬಳಕೆ ಮಾಡಿಕೊಂಡಿರೋದು, ನಿಗಮದ ಹಣವನ್ನು ಚುನಾವಣೆಗೆ ಬಳಕೆ ಮಾಡಿಕೊಂಡಿರೋದು ಸೇರಿದಂತೆ ಹಲವು ವಿಚಾರಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಬಂಧನವಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನಾಗೇಂದ್ರ. ಗುರುವಾರ ನಾಗೇಂದ್ರ ಜಾಮೀನು ಅರ್ಜಿ ವಿಚಾರಣೆ ಇದೆ. ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಇಡಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರದ ಹಗರಣ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಹಗರಣ. ಇದರಲ್ಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚುನಾವಣೆಗೆ ಹಣ ಬಳಕೆ ಮಾಡಿಕೊಂಡಿರೋದು, ನಿಗಮದ ಹಣವನ್ನು ಚುನಾವಣೆಗೆ ಬಳಕೆ ಮಾಡಿಕೊಂಡಿರೋದು ಸೇರಿದಂತೆ ಹಲವು ವಿಚಾರಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಬಂಧನವಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನಾಗೇಂದ್ರ. ಗುರುವಾರ ನಾಗೇಂದ್ರ ಜಾಮೀನು ಅರ್ಜಿ ವಿಚಾರಣೆ ಇದೆ. ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಇಡಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಮೂಡಾದಲ್ಲಿ ಹಗರಣಗಳ ಸರಮಾಲೆನೇ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡಾ ಭ್ರಷ್ಟಾಚಾರ. ಸೊ ಈಗ ಹೊಸ ಒಂದು ವಿಚಾರ ಏನು ಬೆಳಕಿಗೆ ಬರ್ತಾ ಇದೆ ಭ್ರಷ್ಟಾಚಾರದ ವಿಚಾರದಲ್ಲಿ. ಮೂಡಾದಲ್ಲಿ ಸೈಟ್ಗಳ ಹಗರಣ ಸಿಕ್ಕಾಪಟ್ಟೆ ಇದೆ. ಸೈಟ್ಗಳ ಅಲಾಟ್ ಮಾಡಿರ್ತಕ್ಕಂಥದ್ದು ಕೇವಲ ಇದೊಂದೇ ಹಗರಣ ಅಲ್ಲ, ಇನ್ನೂ ಸಾಕಷ್ಟು ಹಗರಣಗಳು ಬಯಲಿಗೆ ಬರ್ತಾ ಇರ್ತಕ್ಕಂಥದ್ದು. ಲೋಕಾಯುಕ್ತಕ್ಕೆ ಈ ಹಿಂದೆ ಕೂಡ ಗಂಗರಾಜು ಅವರು ದೂರು ಕೊಟ್ಟಿದ್ರು. 2017ರ ದೂರನ್ನು ಆಧರಿಸಿ ಈಗ ಲೋಕಾಯುಕ್ತ ಗಂಗರಾಜು ಅವರಿಗೆ ನೋಟಿಸ್ ನೀಡಿದೆ. 3 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಡೆದಿರುವಂತಹ ಭ್ರಷ್ಟಾಚಾರ ಪ್ರಕರಣ ಒಂದು ಕಡೆ ಆದರೆ, ಈಗಾಗಲೇ ಪ್ರತಿನಿತ್ಯವೂ ಕೂಡ ಒಂದೊಂದು ಹಗರಣಗಳು ಹೊರ ಬರ್ತಲೇ ಇದೆ. ಈಗ ಸದ್ಯಕ್ಕೆ ಏನು 2017ರಲ್ಲಿ ಕೊಟ್ಟಂತಹ ದೂರಿಗೆ ಈಗ ಜೀವ ಬಂದಿರುವಂಥದ್ದು. ಭಾಳ ಪ್ರಮುಖವಾಗಿ ಹಿಗ್ಗಲ್ ಅಂದರೆ ವಿಜಯನಗರದ ಹೆರಳೆ ಅಂತ ಬಡಾವಣೆಯಲ್ಲಿ ಮೂಡಾದ ಜಾಗವನ್ನು ಹಿಗ್ಗಲ್ ಪಂಚಾಯಿತಿಯವರು ವಶಕ್ಕೆ ತೆಗೆದುಕೊಂಡು ಮೂಡಾ ನಿವೇಶನಗಳ ಮಾಡಿ ಹಂಚಿಕೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಉಳ್ಳವರಿಗೆ ಈ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಲೋಕಾಯುಕ್ತದಿಂದ 18 ಜನ ಅಧಿಕಾರಿಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಜಾರಿಯಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ದೂರುದಾರ RTI ಕಾರ್ಯಕರ್ತರಾಗಿರುವಂತಹ ಗಂಗರಾಜ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ನೀವು ಕೊಟ್ಟಂತಹ ದೂರಿಗೆ ಇವಾಗ ಜೀವ ಬಂದಿದೆ ಸರ್. ಈ ಪ್ರಕರಣ 2017ರಲ್ಲೇ ಇದು ಮನೆಯಲ್ಲೇ ಬಂತು. ನಾನು ಅವತ್ತೇ ದೂರು ಕೊಟ್ಬಿಟ್ಟು ನಮ್ಮ ಪ್ರಾಧಿಕಾರದ ಆಸ್ತಿ ಇರೋದ್ರಿಂದ ಮೂಡಾ ಅಧಿಕಾರಿಗಳಿಗೂ ಮತ್ತು ACBಗೆ ಎರಡಕ್ಕೂ ದೂರು ಕೊಡ್ತೀನಿ. ಪ್ರಾಧಿಕಾರದ ಆಸ್ತಿ ಇರೋದು ಅದನ್ನು ಇಮಿಡಿಯೇಟು ನಾವು ಬಡ ಜನಗಳಿಗೆ ಹಂಚಿಲ್ಲ, ಅಲ್ಲ ಉಳ್ಳವರಿಗೆ ಹಂಚಿರೋದ್ರಿಂದ ಅದು ಅಕ್ರಮವಾಗಿ ಹಂಚಿದ್ದಾರೆ. ಹಾಗಾಗಿ ಅದನ್ನು ಪ್ರಾಧಿಕಾರದ ಆಸ್ತಿ ಆಗಿರೋದು ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ವಶಕ್ಕೆ ತೊಗೊಳ್ಳಿ ಆ ಜಾಗನ ಪ್ರಾಧಿಕಾರದ ಆಸ್ತಿಗೆ ಅಂತ ನಾನು ದೂರು ಕೊಟ್ಟೆ. ಆದರೆ ಅಧಿಕಾರಿಗಳು ಯಾರೂ ಸಹ ಇಲ್ಲಿವರೆಗೂ ಕೇರ್ ಮಾಡಲಿಲ್ಲ. 2017ರಲ್ಲಿ ಚಂದ್ರಮ್ಮ ಇದ್ದಾಗ ಡೆಮಾಲಿಷ್ಗೆ ಅಂತ ಆದೇಶ ಮಾಡ್ತಾರೆ, ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಮುಂದಕ್ಕೆ. ಮತ್ತು ಅದಾದಮೇಲೆ ಕಾಂತರಾಜ್ ಅವರು ಇರ್ತಾರೆ ಕಮಿಷನರು, ಅವರು ಪಂಚಾಯತಿ ಇವರಿಗೆ ಎಲ್ಲರಿಗೂ ನೋಟಿಸ್ ಕೊಡ್ತಾರೆ. ಪ್ಲಸ್ ಅದ್ರ ಜೊತೆಗೆ ಕಾರ್ಪೊರೇಷನ್ಗೆ ಅದಕ್ಕೆ ಕಾರ್ಪೊರೇಷನ್ಗೆ ಹಸ್ತಾಂತರ ಆಗಿದೆ. ಅವರಿಗೆ ಹಸ್ತಾಂತರ ಮಾಡಿರೋದ್ರಿಂದ ಅಲ್ಲಿ ಒಂದು ಖಾತೆ ಮತ್ತು ಕಂದಾಯವನ್ನು ನಿಲ್ಲಿಸಿ ಯಾವುದು ತಗೋಬೇಡಿ, ಇದು ನಮ್ಮ ಪ್ರಾಧಿಕಾರದ ಆಸ್ತಿಗಳು ರಚನೆ ಮಾಡಿದ್ದು ಅಂತ ಹೇಳ್ತಾರೆ. ಸರ್, ಬಹುಮುಖ್ಯವಾಗಿ ಹೇಳ್ಬೇಕು, 96-97 ಸಾಲಿಂದ ಏನಾಗುತ್ತೆ, ಇದು ಇನ್ಕಲ್ ಮಂಡಲ್ ಪಂಚಾಯತಿ ಅಂತ ಇರುತ್ತೆ. ಆ ಮಂಡಲ್ ಪಂಚಾಯತಿಯವರು ಏನು ಮಾಡ್ತಾರೆ, ಕೂದಲು ಒಂದು ಪ್ಲ್ಯಾನ್ ಮಾಡ್ತಾರೆ. ಅವಾಗ ಕೃಷ್ಣಮಾದೇಗೌಡ ಅಧ್ಯಕ್ಷ ಅವ್ರ ನೇತೃತ್ವದಲ್ಲಿ ಮೆಂಬರ್ಗಳೆಲ್ಲ ಇನ್ಕಲ್ ಪಾಪಣ್ಣ ಬೇರೆ ಬೇರೆ ಎಲ್ಲ ಮೆಂಬರ್ಸ್ಗಳು ಇರ್ತಾರೆ. ಅವರೆಲ್ಲ ಸೇರಿಕೊಂಡು ಇನ್ಕಲ್ ಬಡ ಜನಗಳಿಗೆ ಹಂಚ್ಬೇಕು ಅಂತ ಪ್ಲ್ಯಾನ್ ಅಂತೂ ಮಾಡ್ತಾರೆ. ಆದರೆ ಬಡ ಜನಗಳು ತಲುಪಲ್ಲ ಅದು. ಮತ್ತು ಇಲ್ಲಿ ಸೆಕ್ರೆಟ್ರಿಗಳಾದರೆ ಸೆಕ್ರೆಟ್ರಿಗಳು ಯಾರು ಇದ್ದಿದ್ದಂಥ ಸವಿತಾ ಅವರು ಮತ್ತು ವೆಂಕಟರಾಜು ಮತ್ತು ಶೇಖರು ಇವ್ರಿಗೂ ಕೊಟ್ಟಿದ್ದಾರೆ. SLO ಇಂದ ಚಂದ್ರಮ್ಮ ಮತ್ತು ಹರ್ಷವರ್ಧನು ವಿಷ್ಣುವರ್ಧನು ಇವರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ. AWಗಳಿಗೂ ಕೊಟ್ಟಿದ್ದಾರೆ.
ಯಾವ ಉದ್ದೇಶಕ್ಕೋಸ್ಕರ ಇವರು ಅದನ್ನು ಒಂದು ಪ್ರಪೋಸಲ್ ರೆಡಿ ಮಾಡ್ಕೊಂಡಿದ್ರು, ಕೊಡಲಿ ಸರ್, ಬಡ ಜನಗಳು ಕೊಡಿ, ಇನ್ಕಲ್ ಬಡ ಜನಗಳು ಕೊಡಲಿ. ಇನ್ಕಲಲ್ಲಿ ಎಷ್ಟೋ ಜನ ಇವತ್ತು ಮನೆ ಇಲ್ಲದೆ ಸರ್ 10 ಜಾಗದಲ್ಲಿ ಕೂತಿದ್ದಾರೆ, ಅಂಥವ್ರಿಗೆ ಬಡವರಿಗೆ ಕೊಡಲಿ ಸರ್. ಅದು ನನ್ನ ಉದ್ದೇಶ. ಪ್ರಾಧಿಕಾರದ ಆಸ್ತಿನ ರಕ್ಷಣೆ ಆಗಬೇಕು, ಸಂರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಥ್ಯಾಂಕ್ ಯು. ಇದಿಷ್ಟು RTI ಕಾರ್ಯಕರ್ತರಾದಂತಹ ಜೊತೆಗೆ ಈ ಒಂದು ಪ್ರಕರಣದ ದೂರುದಾರರಾದಂಥ ಗಂಗಾಜ್ ಅವರ ಮಾತುಗಳು. ಉಳ್ಳವರಿಗೆ ಕೊಟ್ಟಿರುವಂತಹ ಜಾಗದಲ್ಲ ವಶಕ್ಕೆ ತೆಗೆದುಕೊಂಡು ಯಾರಿಗೆ ಅದು ನಿಜವಾಗ್ಲೂ ಕೂಡ ಫಲಾನುಭವಿಗಳಾಗಿದ್ದಾರೆ ಅವರಿಗೆ ಜಾಗವನ್ನು ಕೊಡಬೇಕು. ಜೊತೆಗೆ ಈ ಹಿಂದೆ ಯಾರೆಲ್ಲ ಪಂಚಾಯತಿಗಳಿಗೆ ಮೆಂಬರ್ ಆಗಿದ್ದರೋ ಅವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಬೇಕು ಅನ್ನುವಂಥದ್ದು ಇವರ ಒತ್ತಾಯ ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರದ ಹಗರಣ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಹಗರಣ. ಇದರಲ್ಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚುನಾವಣೆಗೆ ಹಣ ಬಳಕೆ ಮಾಡಿಕೊಂಡಿರೋದು, ನಿಗಮದ ಹಣವನ್ನು ಚುನಾವಣೆಗೆ ಬಳಕೆ ಮಾಡಿಕೊಂಡಿರೋದು ಸೇರಿದಂತೆ ಹಲವು ವಿಚಾರಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಬಂಧನವಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನಾಗೇಂದ್ರ. ಗುರುವಾರ ನಾಗೇಂದ್ರ ಜಾಮೀನು ಅರ್ಜಿ ವಿಚಾರಣೆ ಇದೆ. ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಇಡಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.